ಆವತ್ತಿನ ACP ಪರ್ಮಿಷನ್ ಇಲ್ಲದೆ, ಯಾರದೇ ಪರ್ಮಿಷನ್ ಇಲ್ಲದೆ DYSP ಧರ್ಮೇಂದ್ರ ಬಂದು ನನ್ನನ್ನು ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದರೆ, ಆವತ್ತು ರಾತ್ರಿ ಬಂದು ನನ್ನ ಹತ್ರ 1 to 1 ಸುಮಾರು 2 ಅವರ್ ನಾನು ಮಾತಾಡೋಕ್ಕಾಗಲ್ಲ ಅಂದರೂ ಮಾತಾಡಬೇಕು ಅಂತ ನನಗೆ ವಾರ್ನ್ ಮಾಡಿ ರೇಪ್ ಕೇಸ್ ಹಾಕಬಾರ್ದು ಅನ್ನೋಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ಅಂತ DYSP ಧರ್ಮೇಂದ್ರ ಅಶೋಕ್ ನಗರ್ ಸ್ಟೇಷನಲ್ಲಿ ನನ್ನನ್ನು ಹೇಳಿದ್ದಾರೆ. ಅಲ್ಲಿನ CCTV ಫುಟೇಜ್ಗಳು ತರ್ಬೋದು, ಅಲ್ಲಿನ ACP ಅವ್ರನ್ನ ಕೇಳ್ಬೋದು. ನನ್ನನ್ನು ಸುತ್ತಲೂ ಹಿಂಗೆಲ್ಲ ಮಾಡಿ ನನ್ನ ಮೇಲೆ ರೇಪ್ ಕೇಸ್ ಬುಕ್ ಮಾಡಿರೋಂಥದ್ದು. ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ, ನಾನು CBI ಕೊಡಿ, CBI ತನಿಖೆ ಮಾಡಿಸಿ, ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ DK ಶಿವಕುಮಾರ್ ಮತ್ತು DK ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವಾಗ ನಾನು ಇದನ್ನು ಮಾಡಿದೆ, ಇವತ್ತಿಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದರೆ 5 ಲಕ್ಷ, ಬಟ್ಟೆ ಹೊಡೆದ್ರೆ 5 ಲಕ್ಷ, ನನ್ನ ಬಟ್ಟೆ ಹೊಡೆದ್ರೆ 5 ಲಕ್ಷ, ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಮುನಿರತ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಬಾರ್ದು. ಇದೆಲ್ಲ ಎಲ್ಲಿಂದ ಸೃಷ್ಟಿ ಆಯಿತು? ಒಂದೇ ಕಾರಣ, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ 1 ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು DK ಶಿವಕುಮಾರ್, DK ಸುರೇಶು ನನ್ನನ್ನು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ, ಯಾವ ಅಟ್ರಾಸಿಟಿ ಇಲ್ಲ, ಯಾವ ರೇಪ್ ಕೇಸ್ ಇಲ್ಲ, ಎಂಥದ್ದು ಇಲ್ಲ. ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾಯಿದ್ದಂಥವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ, ನನಗೆ ರಕ್ಷಣೆ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ಹೋಗಿ ನಾನು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಬೇಕು ಅಂದರೆ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು, ಹ್ಯೂಮನ್ ರೈಟ್ಸು, ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಎಲ್ರಿಗೂ ಪತ್ರ ಬರೆದಿದ್ದೀನಿ. ಇಷ್ಟೆಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಕಾರಣ MLA ಎಲೆಕ್ಷನ್ನಲ್ಲಿ ಸೋತಂಥ ಒಂದು ಅಭ್ಯರ್ಥಿ ಪಾರ್ಲಿಮೆಂಟಲ್ಲಿ ಸೋತಂಥ ಒಂದು ಕಾರಣಕ್ಕೆ ನನಗಿವತ್ತು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಅವರು ನನ್ನನ್ನು ಕೊಲೆ ಮಾಡಬೇಕು, ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು DK ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾ ಪಾಪದ ಕೆಲಸ ಇದು. ರಮೇಶ್ ಜಾರಕಿಹೊಳಿನ ಮಾಡಿದ್ರು, ಅದರಲ್ಲಿ ಯಾವುದು ಅನುಮಾನ ಇಲ್ಲ. ರೇವಣ್ಣನ ಮೇಲೆ ಮಾಡಿದ್ರು, ಅದು ಮಾಡಿದ್ರು. ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು, ಅದು ಆಯಿತು. ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ. ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ, ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ, ನನಗಾಗಿರೋ ಅನ್ಯಾಯನ ಅದನ್ನು ತನಿಖೆ ಮಾಡಿಸಿ ಅಥವಾ CBI ಕೊಡಿ ಅಂತ ಹೇಳಿದ್ದೀನಿ. ಗೃಹ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ, ಇದನ್ನು ತನಿಖೆ ಮಾಡಿಸ್ತೀನಿ ಅಂತ. ತನಿಖೆ ಮಾಡೋವ್ರಿಗೂ ನಾನು ಬಿಡಲ್ಲ. ಒಂದು ವೇಳೆ ಮಾಡಿಲ್ಲ ಅಂದರೆ ನಾನು ಕೋರ್ಟ್ಗೆ ಹೋಗಿ ಇದನ್ನು CBI ಪರ್ಮಿಷನ್ ಕೇಳಾದರೂ ಸರಿ, ನಾನು ಇದನ್ನು ತನಿಖೆ ಮಾಡೋವ್ರಿಗೂ ಬಿಡ. ನನ್ನ ಮೇಲೆ ಹಾಕಿರೋ ಸುಳ್ಳು ಕೇಸು ಅದು ನಾನು ಪ್ರೂವ್ ಮಾಡೋವ್ರಿಗೂ ಬಿಡಲ್ಲ. ಈ ರೀತಿ DK ಶಿವಕುಮಾರ್ಗೆ ಒಂದು ಕಿವಿ ಮಾತು ಹೇಳ್ತೀನಿ, ಇಂಥ ಪಾಪ ಕೃತ್ಯಗಳಲ್ಲಿ ಭಾಗವಹಿಸಬೇಡ್ರಿ, ಇಂಥ ಪಾಪಗಳನ್ನ ಮಾಡಬೇಡ್ರಿ. ನಿಮಗೂ ಒಂದು ಕುಟುಂಬ ಇದೆ, ನಿಮಗೂ ಒಂದು ಮನೆ ಇದೆ. ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ. ಆಸ್ತಿ ಮಾಡಿರೋದು ಶಾಶ್ವತ ಅಲ್ಲ. ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಯಾರಾದ್ರೊಬ್ರು ಕಣ್ಣೀರು ಹಾಕ್ತಾರೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಪಾಪ ಯಾರನ್ನು ಬಿಡಲ್ಲ. ನೀವು ಮಾಡಿರೋ ಪಾಪ ರಮೇಶ್ ಜಾರಕಿಹೊಳಿದು, ನಾವೆಲ್ಲರೂ ಕುಟುಂಬಗಳಿರುವಂಥವ್ರು. ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಷ್ಟು ಹೀನ ಕೃತ್ಯಕ್ಕೆ ಯಾಕೆ ಹೋಗ್ತೀರಿ? ನೀವು ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡಿರೋರು, ಆ ಸ್ಥಾನಕ್ಕೆ ನೀವು ಹೋಗಬೇಕು ಅಂದ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ 4 ಜನಕ್ಕೆ ಒಳ್ಳೇದು ಬಯಸ್ರಿ. ಈ ರೀತಿ ಹನಿ ಟ್ರಾಪ್ ಮಾಡೋದು, ಈ ರೀತಿ ಮಾಡೋದು, ಇಷ್ಟು ನೀಚ ಕೆಲಸಕ್ಕೆ DK ಶಿವಕುಮಾರ್ ಅವ್ರು ಇನ್ನು ಮುಂದಕ್ಕಾದ್ರೂ ಹೋಗದಂಗೆ ಜನಸೇವೆ ಕಡೆ ಗಮನ ಕೊಡಲಿ. ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ. ಇವತ್ತು ನನ್ನ ನೋವು ಎಷ್ಟಿದೆ ಅನ್ನೋದು ನನಗೆ ಗೊತ್ತಿದೆ. ನನ್ನ ಮೇಲೆ ನೀವು ಯಾವ ಕೇಸ್ ಹಾಕಿದ್ರು ಸರಿ, ರೇಪ್ ಕೇಸ್ ಹಾಕಿ ನನಗೆ ಮೋಸ ಮಾಡಿ ನನ್ನ ಸುಳ್ಳು ಕೇಸ್ ಹಾಕಿದ್ದೀರಲ್ಲ, ನಾನಿವತ್ತು ಹೌಸಲ್ಲಿ ಹೇಳಿದ್ದೀನಿ, ನಾನು ರೇಪ್ ಮಾಡಿದರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ, ನಾನು ಹುಳ ಬಿಸಾಯಬೇಕು. ನೀವು ಸುಳ್ಳು ಕೇಸ್ ಹಾಕಿದರೆ ನೀವು ಹುಳ ಬಿಸಾಯ್ತೀರಿ. ನನ್ನ ಕುಟುಂಬಕ್ಕೆ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸಿದಾಗ ನಿಮ್ಗೆ ಆ ನೋವು ಗೊತ್ತಾಗತ್ತೆ. ಇನ್ನು ಮುಂದಕ್ಕಾದರೂ DK ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ. ಈ ಹನಿ ಟ್ರಾಪ್ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ, ರಾತ್ರಿ 2 ಗಂಟೆಗೆ ಮೀಟಿಂಗ್ ಮಾಡೋದು, ಅದನ್ನು ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ. ನಿಮ್ಮ ಹನಿ ಟ್ರಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ. ನೀವು ರಮೇಶ್ ಜಾರಕಿಹೊಳಿ ಮಾಡ್ಕೊಂಡೋಗಿ ರಾಮನಗರದಲ್ಲಿ FIR ಮಾಡ್ತೀರಲ್ಲ, ಇದು ದೇವ್ರ ಮೆಚ್ಚುವಂಥ ಕೆಲಸನ ಇದು. ರಾಮನಗರದಲ್ಲಿ ಯಾರನ್ನ FIR ಮಾಡ್ತಾರಾ? 5 ವರ್ಷ ಆದಮೇಲೆ ರೇಪ್ ಕೇಸ್ ಕಂಪ್ಲೇಂಟ್ ಕೊಡ್ತಾರಾ? 5 ವರ್ಷದಿಂದ ಏನು ಮಾಡ್ತಾಯಿದ್ರು? 5 ವರ್ಷದಲ್ಲಿ ಎಲ್ಲೂ ಇಲ್ಲದೆ ಇರೋ ರೇಪ್ ಕೇಸ್ ಅಲ್ಲಿ ಕಂಪ್ಲೇಂಟ್ ಕೊಡೋದು. ದಯವಿಟ್ಟು ಶಿವಕುಮಾರ್,
ಭಾಳ ದೇವರು ನೀವು ಊಹೆ ಮಾಡದೇ ಇರೋ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀರಿ. ನೀವು 20 ರೂಪಾಯಿ ಇಲ್ಲದೆ ಇರೋವಾಗಲಿಂದ ನಾನು ನೋಡಿರೋನು. 20 ರೂಪಾಯಿಗೆ 2.2 ಪೆಟ್ರೋಲ್. ನಾನು ನೀವು ಹತ್ರದಲ್ಲಿರೋರು, ನಾವಿಬ್ಬರು ಭಾಳ ಹತ್ತಿರದಲ್ಲಿ ಜೀವನ ಮಾಡಿರೋರು ನಾವಿಬ್ಬರು 20ನೇ ವಯಸ್ಸಿನ ಸ್ನೇಹಿತರುಗಳು. ನನಗೆ ಹಿಂಗೆ ಮಾಡಬಾರ್ದಾಗಿತ್ತು. ನಿಮ್ಮ ಹತ್ರ ಏನು ಇಲ್ಲದೆ ಇರೋವಾಗಲಿಂದ ನಾನು ಜೊತೆಯಲ್ಲಿರೋನು, ಏನು ಜೊತೆಯಲ್ಲಿ ಇಲ್ಲದೆ ಇರೋವಾಗ ನಾನು ನಿಮ್ಮನ್ನು ನೋಡಿರೋನು. ನಿಮ್ಮ ಹತ್ರ ಒಂದು ಹಳೆ ಜಾವ 4,000 ರೂಪಾಯಿ ಅದ್ರ ಬೆಲೆ. 20 ರೂಪಾಯಿ ನೋಟ್ ಎತ್ಕೊಂಡಾಗ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ 2.2. ಇದನ್ನು ನಾವಿಬ್ಬರು ಬದುಕಿರೋದು. ದೇವರು ನಿಮ್ಮ ಮಟ್ಟಕ್ಕೆ ತಂದು ನಾನು ಮುಖ್ಯಮಂತ್ರಿ ಆಗೋ ಮಟ್ಟಕ್ಕೆ ಇನ್ನು ಮುಂದಕ್ಕಾದರೂ ತಿದ್ಕೊಂಡು ಒಂದು ಮಾನವರಾಗಿ ಒಂದು ಮನುಷ್ಯತ್ವ ಇಟ್ಕೊಂಡು ಜೀವನ ಮಾಡಿ, ಇಷ್ಟು ಕೀಳು ಮಟ್ಟದ ಹನಿ ಟ್ರಾಪ್ಗೆ ಹೋಗ್ಬಿಟ್ಟು ಕುಟುಂಬಗಳನ್ನ ಹಾಳು ಮಾಡೋಂಥದ್ದಕ್ಕೆ ಹೋಗ್ಬೇಡ್ರಿ. ನಿಮಗೂ ಒಂದು ಕುಟುಂಬ ಇದೆ. ಶಿವಕುಮಾರ್, ನಿಮ್ಗೊಂದು ಜ್ಞಾಪಕ ಇದೆಯೋ ಇಲ್ಲ ಗೊತ್ತಿಲ್ಲ, ಇವತ್ತು ಜ್ಞಾಪಿಸ್ತೀನಿ. 2013ರಲ್ಲಿ KPCC ಅಧ್ಯಕ್ಷರಾವತ್ತು ಪರಮೇಶ್ವರ್ ಅವರು ಅವತ್ತು ಸೋತೋಗಿರ್ತಾರೆ. ಕಾಂಗ್ರೆಸ್ ಆಫೀಸಲ್ಲಿ ನಾವೆಲ್ಲ ಗೆದ್ದು ಬಂದಿರ್ತೀವಿ. ಆವತ್ತು ನೀವು ಕುಂತು ಮೀಟಿಂಗ್ ಮಾಡೋವಾಗ ಪರಮೇಶ್ವರ್ ಸೋತೋಗಿರ್ತಾರೆ. ನೀವೊಂದು ಮಾತು ಹೇಳ್ತೀರಿ, ಜ್ಞಾಪಿಸ್ಕೊಳ್ರಿ, ಅಥವಾ ಆವತ್ತಿನ ವಿಡಿಯೋ ಕ್ಲಿಪ್ಪಿಂಗ್ ಓಪನ್ ಮಾಡಿ ನೋಡಿ. ಸೋತವನು ಸತ್ತ ಅಂತ ಹೇಳ್ತೀರಿ. ಪರಮೇಶ್ವರ್ ಅವತ್ತು ಸರ್ಕಾರ ತಂದಿರ್ತಾರೆ, ಎಲ್ಲ MLAಗಳು ಗೆದ್ದಿರ್ತಾರೆ. ಸೋತವನು ಸತ್ತ ಅಂತ ಹೇಳಿದ್ರಿ. ಪರಮೇಶ್ವರ್ ಮನಸ್ಸು ಎಷ್ಟು ನೊಂದಿರ್ತದೆ, ಎಷ್ಟು ಆ ಜೀವ ನೋವು ತಿಂದಿರುತ್ತೆ ಅನ್ನೋದು ಯೋಚನೆ ಮಾಡಿಲ್ಲ. ಸೋತವನು ಸತ್ತ. ಇದೇ ನೀವು ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ನಿಮ್ಮ ತಮ್ಮ ಸೋತ. ಇವತ್ತು ಅದೇ ನೀವು ಅವತ್ತು ಪರಮೇಶ್ವರ್ ಹೇಳಿದ ಮಾತು ಇವತ್ತು ತಿರುಗಿಸಿ ನಿಮ್ಗೆ ಹೊಡೆದಿದೆ. ಇದೇ ಜೀವನ 11 ವರ್ಷ ಆದಮೇಲೆ ನಿಮ್ಗೆ ಹೊಡೆದಿದೆ. ಅವತ್ತು ಪರಮೇಶ್ವರ್ ಅವ್ರ ನೋವು ಇವತ್ತು ನಿಮ್ಮ ತಮ್ಮ ಸೋತ ಮೇಲೆ ಗೊತ್ತಾಯಿತು. ಇವಾಗಲೂ ಹೇಳ್ತಾ ಇದ್ದೀನಿ, ಇವತ್ತು ನನಗೆ ಮಾಡಿರೋದು, ಜಾರಕಿಹೊಳಿಗೆ ಮಾಡಿರೋದು, ರೇವಣ್ಣನಿಗೆ ಮಾಡಿರೋದು, ರಾಜಣ್ಣನಿಗೆ ಮಾಡೋಕ್ಕೆ ಹೋಗಿರೋದು, ಇವೆಲ್ಲ ತಿರುಗಿಸಿ ಹೊಡೆಯಬಾರ್ದು ಅನ್ನಂಗಿದ್ರೆ ನೀವು ಯಾವ ಪೂಜೆ ಮಾಡಿದ್ರೂ ಉಪಯೋಗ ಇಲ್ಲ. ಮನುಷ್ಯ ಶುದ್ಧವಾಗಿ ಇಟ್ಕೊಳ್ಳಿ, ಇದನ್ನು ಶುದ್ಧವಾಗಿ ಇಟ್ಕೊಳ್ರಿ. ಅಲ್ಲೆಲ್ಲೋ ಶರ್ಮಾತ್ಮನ ಹತ್ರಕ್ಕೆ ಹೋಗ್ತೀರಿ, ಪ್ರತ್ಯಾಂಗಿನ ಹತ್ರಕ್ಕೆ ಹೋಗ್ತೀರಿ, ಅಜ್ಜಯ್ಯನ ಹತ್ರಕ್ಕೆ ಹೋಗ್ತೀರಿ. ಇವತ್ತು ನಾನು ಹೌಸಲ್ಲಿ 3 ಫೋಟೋಗಳು ತಂದಿದ್ದೆ ದೇವ್ರುಗಳದ್ದು. ಇವತ್ತು ನಾನು ಆ 3 ಫೋಟೋಗಳನ್ನ ಇಟ್ಕೊಂಡು ಹೌಸಲ್ಲಿ ಪ್ರಮಾಣ ಮಾಡ್ತೀನಿ, ನಾನು ರೇಪ್ ಮಾಡಿಲ್ಲ. ನೀವು ಮಾಡಿರಿ ನೋಡೋಣ. ನಿಮ್ಮ ಕುಮ್ಮಕ್ಕಿಲ್ದೆ FIR ಹಾಕಿದ್ರ, ನಿಮ್ಮ ಕುಮ್ಮಕ್ಕಿಲ್ದೆ ಮಾಡಿದ್ರ, ನೀವೊಬ್ಬ ಭಾಳ ಪವಿತ್ರವಾಗಿರ್ತಕ್ಕಂಥ ಒಂದು ಮಾಧ್ಯಮ ವೃತ್ತಿ, ಹಾಲಿನಷ್ಟು ಪವಿತ್ರವಾಗಿರಬೇಕಾಗಿರೋಂಥ ವೃತ್ತಿ ಇದು. ಇಂಥ ಒಂದು ವೃತ್ತಿನಲ್ಲಿ ಒಂದು ಕಲ್ಮಶ ಒಂದು ಸೇರಿಕೊಂಡು ಅವನಿಗೆ ನೀವು 8 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ನನ್ನನ್ನು ಪ್ರಚಾರ ಮಾಡೋಕ್ಕೆ, ನನ್ನ ಬಗ್ಗೆ ನೆಗೆಟಿವ್ ಮಾಡೋಕ್ಕೆ. ರೇವಣ್ಣನ ಬಗ್ಗೆ, ದೇವೇಗೌಡರ ಕುಟುಂಬಕ್ಕೆ ಅಪಪ್ರಚಾರ ಮಾಡೋಕ್ಕೆ ನೀವು 11 ಕೋಟಿ ಕೊಟ್ಟಿದ್ದೀರಿ. ಒಟ್ಟು ನಮ್ಮಿಬ್ಬರ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟು ಒಂದು ಮಾಧ್ಯಮಕ್ಕೆ 19 ಕೋಟಿ ಖರ್ಚು ಮಾಡಿದ್ದೀರಿ. ಇದೆಲ್ಲ ನಿಮ್ಗೆ ಒಳ್ಳೆ ತರತ್ತಾ? ಇವೆಲ್ಲ ಒಳ್ಳೇದಾ? ಇವು ಮಾಡ್ಬೋದಾ ಇಂಥದ್ದು? ಮಾಧ್ಯಮ ಅನ್ನೋದು ಪವಿತ್ರವಾದ ವೃತ್ತಿ, ಇದನ್ನು ಭಾಳ ಗೌರವಿಸ್ಬೇಕಾಗಿರೋ ವೃತ್ತಿ. ರಾಜ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾ ರಂಗ ಅಂತೀವಿ. ಇಂಥ ಒಂದು ರಂಗ 4 ಸ್ತಂಭಗಳು. ಈ ಸ್ತಂಭಗಳಲ್ಲಿ ಈ ರೀತಿ ಒಂದು ಕಲ್ಮಶ ಆದರೆ ಎಲ್ಲಿಂದ ಉಳಿಯುತ್ತೆ? ಇನ್ನು ಮುಂದಕ್ಕೆ ಈ ರೀತಿ ಅಂಥ ಕೆಟ್ಟ ಮಾಧ್ಯಮಗಳಲ್ಲಿ ಹಿಡ್ಕೊಂಡು ಒಂದು ವ್ಯಕ್ತಿನ ತೇಜವಧೆ ಮಾಡೋಂಥದ್ದು ಬಿಟ್ಟು, ಮಾಧ್ಯಮಗಳಲ್ಲಿ ಪವಿತ್ರವಾಗಿರ್ತಕ್ಕಂಥವ್ರು ಇದ್ದಾರೆ, ಎಲ್ಲರೂ ಅಲ್ಲ, ಎಷ್ಟೋ ಜನ ಇದ್ದಾರೆ. ಆದರೆ ಇಂಥ ಜೀವನ ಮಾಡೋಕ್ಕೆ ಹೋಗಬೇಡಿ ಶಿವಕುಮಾರ್. ನಿಮ್ಗೆ ಹೇಳ್ತಾ ಇದ್ದೀನಿ, ನೀವಿವತ್ತು ಚೆನ್ನಾಗಿರ್ಬೋದು, ಆದರೆ ಇದು ನಿಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದು ದಿನ ಹೊಡೆಯುತ್ತೆ. ಇನ್ನು ಮುಂದಕ್ಕೆ ಅವರು ತಿದ್ಕೊಳ್ಳಿ ಅಂತ ನಿಮ್ಗೊಂದು ಮಾತು ಹೇಳ್ತೀನಿ. ಕರ್ಕೊಂಬಂದು ರೇಪ್ ಕೇಸ್ ಇದು ಮಾಡಿರೋ ಪಾಪದ ಕೆಲಸ. ಅರೆ, ರಮೇಶ್ ಜಾರಕಿಹೊಳಿ ಮೇಲೆ ಏನು ದ್ವೇಷ? ರಾಜಣ್ಣ ಏನು ಪಾಪ ಮಾಡವ್ರೆ ಹೇಳಪ್ಪ? ರಾಜಣ್ಣ ಏನು ತಪ್ಪು ಮಾಡವ್ರೆ? ರಾಜಣ್ಣನ ಸಬ್ಜೆಕ್ಟು ಗುಸ್ಗುಸ ಅಂತ ಇತ್ತು ಅಂತ ನಾನೇ ಹೇಳಿದ್ದೆ. ಇವತ್ತು ಓಪನ್ ಆಯ್ತಲ್ಲ, ಇವತ್ತು ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ರಮೇಶ್ ರೇವಣ್ಣನ ನೀವು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಲ್ಲ. ರೇವಣ್ಣನ ಎತ್ಕೊಂಬಂದು ಮಾಡಿಬಿಟ್ಟು ದೇವೇಗೌಡರು ನೀವು ಕೋರ್ಟಲ್ಲಿ ಇನ್ನೂ ಬೇಲ್ ಆರ್ಡ್ರಿಗಿತ್ತು ಹೋಗಿದೆ. ದೇವೇಗೌಡರ ಮನೆ ಬಾಗಿಲಲ್ಲಿ ಪೊಲೀಸವ್ರು ನಿಲ್ಲಿಸಿ ಕೊಳ್ಳಪಟ್ಟಿ ಹಿಡ್ಕೊಂಡು ಎಳ್ಕೊಂಬನ್ನಿ ಅಂತ ಹೇಳಿದ್ರಲ್ಲ. ರೇವಣ್ಣ ಏನು ಓಡೋಗ್ಬಿಡ್ತಾ ಇದ್ರ? ರೇವಣ್ಣ ತಲೆ ಮರೆಸ್ಕೊಂಡು ಹೋಗ್ತಾ ಇದ್ರ? ಬೇಲ್ ಕ್ಯಾನ್ಸಲ್ ಆಗಿದೆ ಬನ್ನಿ ಅಂದರೆ ರೇವಣ್ಣ ಸ್ಟೇಷನ್ಗೆ ಹೋಗ್ತಾ ಇದ್ರು. ದೇವೇಗೌಡರ ಮನೆ ಬಾಗಿಲು ತಟ್ಟಿ ಎಳ್ಕಮ್ಮ ಅನ್ನೋದೇನಿತ್ತು? ಇಷ್ಟೊಂದು ದ್ವೇಷ ಯಾಕೆ ಬೇಕಾಗಿತ್ತು DK ಶಿವಕುಮಾರ್ಗೆ? ದೇವೇಗೌಡರ ಮನೆ ಹೊಡೆದಾಕ್ಬಿಟ್ಟು ಬಾಗಿಲು ಹೊಡೆದು ಎಳ್ಕಮ್ಮ ಅಂತ ಹೇಳೋದು ಇವೆಲ್ಲ ದೇವ್ರ ಮೆಚ್ತಾನ? ದೇವ್ರ ಮೆಚ್ಚೋ ಕೆಲಸನ ಇದು? ದೇವೇಗೌಡರ ಹಿರಿಜೀವ ಮನೆಯಲ್ಲಿದೆ, ಅವ್ರ ಎದುರುಗಡೆ ಎಳ್ಕಂಬ ಕೊಳ್ಳಪಟ್ಟಿ ಇಳ್ಕೊಂಡು ಅಂತ ಹೇಳಿದ್ರೆ ಇವೆಲ್ಲ ದೇವ್ರು ನೋಡ್ತಾ ಇರ್ತಾನೆ. ಇವೆಲ್ಲ ಕರ್ಮ ಇವು. ದೇವ್ರವನವನು ಇದ್ದಾನೆ. ಇವತ್ತು ನನಗೆ ಗೊತ್ತಿದೆ, ನಾನು ಮೆಂಟಲಿ ಡಿಸೈಡ್ ಆಗಿದ್ದೀನಿ, ನಾನು ಸತ್ರು ಚಿಂತೆ ಇಲ್ಲ.
ನನಗಾಗಿರೋ ನೋವು ಬಹಿರಂಗಪಡಿಸ್ಬೇಕು, ಅದಕ್ಕೆ ಮಾಧ್ಯಮದ ಮುಖಾಂತರ ಬಹಿರಂಗಪಡಿಸ್ತಾ ಇದ್ದೀನಿ. ಇವಾಗ ತನಿಖೆ ಮಾಡೋಕ್ಕೆ ಹೇಳಿದ್ದಾರೆ ತಾನೇ, ಆಗಿರೋದು ನಿಜ, ತನಿಖೆ ಮಾಡೋಕ್ಕೆ ಹೇಳೋರೆ. ನಂದು ಆಗೋಗಿದೆ, ನಾನೀಗ ಎನ್ಕ್ವೈರಿ ಮಾಡಿಸ್ತೀನಿ. ನಾನಿವರು ಹೋಮ್ ಮಿನಿಸ್ಟ್ರಿಗೆ ಇವಾಗ ಕಂಪ್ಲೇಂಟ್ ಕೊಡ್ತೀನಿ, ಕಂಪ್ಲೀಟ್ ಚರಿತ್ರೆ. ಅಶೋಕ್ ನಗರ್ ಸ್ಟೇಷನಲ್ಲಿ ಧರ್ಮೇಂದ್ರ ಬಂದು ನನಗೆ ಹೇಳಿದ್ರನ್ನ ವಿಡಿಯೋ ಫುಟೇಜ್ ಇದೆ, ನನ್ನ ಹತ್ರ ಮಾತಾಡಿರೋದಿದೆ, ನನಗೆ ಬಂದು ಎದುರಿಸೋರೋದಿದೆ, ನೀನು ಒಪ್ಕೋಬೇಕು ರಾಜೀನಾಮೆ ಕೊಡೋಕ್ಕೆ ಅಂತ ಹೇಳಿರೋದಿದೆ. ನಾನು ಯಾವಾಗ ಒಪ್ಕೊಂಡಿಲ್ಲ, ಮಾರನೇ ದಿವಸ ನನಗೆ ಅಟ್ರಾಸಿಟಿಯಲ್ಲಿ ಬೇಲಾಗಿದ್ದ ತಕ್ಷಣ ರೇಪ್ ಕೇಸ್ ತಂದಿಡ್ತಾರೆ. ಅವತ್ತೇ ಇಂಥ ಪಾಪದ ಕೆಲಸಗಳು. ಏನು ಇಷ್ಟೊಂದು ದ್ವೇಷನ? ಏನು ರೀ ಇದು? ಹಾಂ, ಇಷ್ಟೊಂದು ಕರ್ಮನ? ಎಷ್ಟು ಶಾಂತಿಯುತವಾದಂಥ ರಾಜ್ಯ ಇದು. ಇಡೀ ದೇಶದಲ್ಲೆಲ್ಲ ಜೊತೆಯಲ್ಲಿದ್ದವರಿಗೆ. ಆವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಿದ್ದು ರಮೇಶ್ ಜಾರಕಿಹೊಳಿ, ಕಾಂಗ್ರೆಸ್ಸಲ್ಲಿ ಇದ್ದಿದ್ದು. ಇವತ್ತು ಕಾಂಗ್ರೆಸ್ಸಲ್ಲಿರುವಂಥ ರಾಜಣ್ಣನಿಗೆ ನಾನು ಬಿಟ್ಟು ಬಂದಿದ್ದಕ್ಕೆ, ನನಗೆ ದೇವೇಗೌಡರ ಕುಟುಂಬ ಎದುರಾಕೊಂಡಿದ್ದಕ್ಕೆ ಅದು ರೇವಣ್ಣನಿಗೆ. ಏನಿವೆಲ್ಲ? ಹಿಂಗೂ ಬದುಕ್ಬೋದಾ? ಇಷ್ಟು ಕೆಟ್ಟಂದಲ್ಲಿ ಬದುಕ್ಬೋದಾ? ಇದು ಒಳ್ಳೇದಲ್ಲ ಇದು.